ಮಂಡ್ಯ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಖಾಯಂ ಅಧ್ಯಾಪಕರಾಗಿ ನೇಮಕಗೊಂಡು ಬೋಧಕೇತರ ಹುದ್ದೆಗಳನ್ನು ನಿರ್ವಹಿಸುತ್ತಿರುವವನ್ನು ತಕ್ಷಣವೇ ಮಾತೃ ಕಾಲೇಜುಗಳಿಗೆ ವಾಪಸ್ ಕಳುಹಿಸಿ ಬೋಧಕ ವೃತ್ತಿಯಲ್ಲಿ ಸೇವಾನಿರತರಾಗುವಂತೆ ಮಾಡಬೇಕು ಎಂದು ರಾಷ್ಟ್ರೀಯ ಅಹಿಂದ ಸಂಘಟನೆಗಳ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಎಂ. ನಿಂಗಯ್ಯ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಖಾಯಂ ಬೋಧಕರಾಗಿ ನೇಮಕವಾದವರು ಯಾವುದೇ ಕಾರಣಕ್ಕೂ ಬೋಧನಾ ಕೆಲಸ ಬಿಟ್ಟು ಇತರೆ ಬೋಧಕೇತರ ಕೆಲಸ ನಿರ್ವಹಿಸಬಾರದು ಎಂಬ ಆದೇಶವಿದೆ. ಇದನ್ನು ಗಾಳಿಗೆ ತೂರಿ ಬೆಂಗಳೂರಿನ ಶಿಕ್ಷಣ ಇಲಾಖೆಯ ಆಯುಕ್ತರ ಕೇಂದ್ರ ಕಚೇರಿಯಲ್ಲಿ ರಾಜ್ಯದ ವಿವಿಧ ಭಾಗದ ಹಲವು ಬೋಧಕೇತರ ಹುದ್ದೆಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಖಾಯಂ ಬೋಧಕರಾಗಿ ನೇಮಕವಾಗಿ ಲಕ್ಷಾಂತರ ರು. ಸಂಬಳ ಪಡೆಯುತ್ತಿರುವ ಇವರು ಬೋಧನೆಯ ಕೆಲಸ ಮಾಡಲು ಮೈಗಳ್ಳತನ ತೋರುತ್ತಿದ್ದಾರೆ. ಆಯುಕ್ತರ ಕೇಂದ್ರ ಕಚೇರಿಯಲ್ಲಿ ರಮೇಶ್ ರೆಡ್ಡಿ, ಮಣಿಕಂದನ್ ಹಾಗೂ ಆರ್. ಶ್ರೀಕಾಂತ್ ಸೇರಿದಂತೆ ಇತರರು ಗುಮಾಸ್ತರ ಕೆಲಸ ಮಾಡುತ್ತಿದ್ದಾರೆ. ಇದನ್ನು ಆಯುಕ್ತರ ಗಮನಕ್ಕೆ ತಂದರೂ ಯಾವುದೇ ಕ್ರಮ ವಹಿಸಲಾಗಿಲ್ಲ. ಕೂಡಲೇ ಇದಕ್ಕೆ ಕಡಿವಾಣ ಹಾಕಿ ಬೋಧಕ ವೃತ್ತಿಯಲ್ಲಿ ತೊಡಲು ನಿರ್ದೇಶನ ನೀಡುವಂತೆ ಆಯುಕ್ತರನ್ನು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ. ಆರ್. ಉಮೇಶ್, ಹರ್ಷಿತಾ ನಾಗರಾಜು ಹಾಗೂ ಇತರರಿದ್ದರು. ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ವಿಚಾರ ಏನು ಅಂದ್ರೆ, ಶಿಕ್ಷಣ ಇಲಾಖೆಯಲ್ಲಿ ನೇಮಕಗೊಂಡಿರ್ತಕ್ಕಂಥ ನಮ್ಮ ಅಧ್ಯಾಪಕರು ಅವರ ಮೂಲ ವೃತ್ತಿಯನ್ನು ಬಿಟ್ಟು ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ವಿಚಾರವನ್ನು ಸಂಬಂಧಪಟ್ಟ ಇಲಾಖೆಯ ಮುಖ್ಯಾಧಿಕಾರಿಗಳಿಗೆ ನಾವು ವಿಚಾರನ ಸಾಕಷ್ಟು ಬಾರಿ ತಿಳಿಸಿದ್ರೂ ಕೂಡ ರಾಜ್ಯ ಸರ್ಕಾರ ಮತ್ತು ಇಲಾಖೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲ್ಲ. ಸೊ ಇಷ್ಟಿದ್ರೂ ಕೂಡ ಈ ಹೋರಾಟವನ್ನು ನಿರಂತರವಾಗಿ ನಾವು ಮುಂದುವರಿಸ್ತಾ ಬರ್ತಾಯಿದ್ದೀವಿ. ಸೊ ಈ ವಿಚಾರವಾಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಈ ವಿಚಾರವಾಗಿ ಮುಂದಿನ ಹೆಚ್ಚಿನ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾರೆ. ಥ್ಯಾಂಕ್ ಯು. ಮಾತಾಡಿ. ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಹೇಗಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ತಾನೇ ನಮ್ಮ ಹೊಸ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು, ಭ್ರಷ್ಟ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಆದರೆ ಇದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಎದ್ದು ಕಾಣ್ತಿರೋದಂತೂ ಸತ್ಯ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಇಲ್ಲಿ ನಾವೇನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀವಿ, ಶ್ರೀಕಾಂತ್ ಆಗಿರ್ಬೋದು, ರಮೇಶ್ ರೆಡ್ಡಿ, ಮಣಿಕಂಠನ್ ಅಂತ ಏನು ಹೆಸರುಗಳನ್ನು ಹಾಕಿದ್ದೀವಿ, ಇವರೆಲ್ಲರೂ ಕೂಡ ಈಗ ತಾನೇ ಈ 2 ತಿಂಗಳ ಹಿಂದೆ ಒಂದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 2.5 ಕೋಟಿ ಅನುದಾನ ಏನಿದೆ ಅದನ್ನು ದುರುಪಯೋಗ ಆಗಿದೆ ಅನ್ನೋ ಒಂದು ಇದ್ರ ಮೇಲೆ FIR ಫೈಲ್ ಆಗಿದೆ. ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಮಂಜುಶ್ರೀ ಅವ್ರ ಮೇಲೆ. ಅವರನ್ನು ಒಳಗೊಂಡಂತೆ ಇಲ್ಲಿ ಇರುವ ನಾವೇನು ಯಾರ್ಯಾರ ಹೆಸರುಗಳನ್ನು ಹಾಕಿದ್ದೀವಿ ಅವರು ಕೂಡ ಈ ಭ್ರಷ್ಟಾಚಾರದ ಭಾಗಿಗಳು ಅಂಥೇಳಿ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋದು ಒಂದು ಏನೋ ಆಗಿದ್ದಂತೂ ಸತ್ಯ. ಇಲ್ಲಿ ರಮೇಶ್ ರೆಡ್ಡಿ ಅಂತ ಏನು ಅಧಿಕಾರಿ ಇದ್ದಾರೆ, ಸರ್ಕಾರಿ ಕಾಲೇಜು ಬೆಂಗಳೂರು ಅಂಥೇಳಿ ನಿಮ್ಮ ಇಂದಿನ ಶೀಟಲ್ಲಿದೆ ಸರ್. ಈ ವ್ಯಕ್ತಿ ಕಳೆದ 20 ವರ್ಷದಿಂದ ಇದೇ ಮಾತೃ ಕಾಲೇಜಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಕಮಿಷನರ್ ಕಚೇರಿಯಲ್ಲಿ ಬೋಧಕೇತರರ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ 20 ವರ್ಷದಿಂದ ಒಂದೇ ಇಲಾಖೆಯಲ್ಲಿ. ಇದು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಬೋಧಕೇತರ ವೃತ್ತಿಯನ್ನು ಮಾಡ್ತಿರುವಂತಹ ರಮೇಶ್ ರೆಡ್ಡಿ ಅವರು ಹೇಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸ್ತಾರೆ, ಹೇಗೆ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸ್ತಾರೆ, ಹೇಗೆ ಅವ್ರಿಗೆ ಏನೋ AGP ಸಂಬಳವೂ ಕೂಡ ಹೆಚ್ಚಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಕಾಲೇಜಿನಲ್ಲಿ ಮಕ್ಕಳಿಗೆ ನ್ಯಾಯಯುತವಾಗಿ ಮಾತೃ ಕಾಲೇಜಿನಲ್ಲಿ ಪಾಠ ಮಾಡಿದ್ರೆ ಮಾತ್ರ ನಾವು ಅವರನ್ನು ಅಸಿಸ್ಟೆಂಟಿಂದ ಅಸೋಸಿಯೇಟು ಹುದ್ದೆಗಳನ್ನು ಕೊಡ್ತಾರೆ. ಆದರೆ ಇವರು 20 ವರ್ಷದಿಂದ ಮಕ್ಕಳಿಗೆ ಪಾಠ ಮಾಡದೆ ಬೋಧಕೇತರ ಹುದ್ದೆಯನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನಿರ್ವಹಿಸುವಂಥ ಸಂದರ್ಭದಲ್ಲಿ ಅದು ಹೇಗೆ ಅವರಿಗೆ ಅಸಿಸ್ಟೆಂಟಿಂದ ಅಸೋಸಿಯೇಟ್ ಕೊಟ್ಟರು, ಜೊತೆಗೆ ವೇತನ ಬಡ್ತಿ ಸಹ ಕೊಟ್ಟಿರೋದು, ಇದು ಭ್ರಷ್ಟಾಚಾರದ ಇನ್ನೊಂದು ಮುಖವನ್ನು ತೋರಿಸ್ತದೆ. ಮತ್ತೊಂದೇನು ಹೇಳಬೇಕು ಅಂತ ಹೇಳಿದ್ರೆ,
ಪ್ರತಿ ಬಾರಿ ಹೇಳ್ತಾರೆ ಏನೋ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯನ್ನು ನಾವು ಕಾಪಾಡಬೇಕು ಅಂತ ಹೇಳಿ. ಇವತ್ತು ಸರ್ಕಾರಿ ಕಾಲೇಜ್ಗಳು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅದರ ಗುಣಮಟ್ಟವೂ ಕೂಡ ಹಾಳಾಗ್ತಾ ಇದೆ. ಮಕ್ಕಳು ಸರ್ಕಾರಿ ಕಾಲೇಜ್ಗಳ ಕಡೆ ಮುಖ ಮಾಡೋದನ್ನು ಕೂಡ ನಿಲ್ಲಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಶಿಕ್ಷಣವನ್ನು ಹದಗೆಡುವಂತಹ ರೀತಿ ಮಾಡಿಟ್ಟಿರೋದಂತೂ ಸತ್ಯ. ಸೊ ಹಾಗಾಗಿ ಇವರೇನು ರಮೇಶ್ ರೆಡ್ಡಿ ಅನ್ನೋರಿದ್ದಾರೆ, ಇವ್ರ ಮೇಲೆ ಈಗಾಗಲೇ ಬಹಳಷ್ಟು ಬಾರಿ ನಾವು ನಮ್ಮ ಸಂಘಟನೆಯ ಮುಖಾಂತರನೇ ಅವ್ರ ಮೇಲೆ ತನಿಖೆ ಆಗಬೇಕು ಅಂತಲೂ ಕೊಟ್ಟಿದ್ದೀವಿ. ಆದರೆ ಅದು ಯಾವುದಕ್ಕೂ ಕೂಡ ಯಾರೂ ಕೂಡ ಸ್ಪಂದಿಸದೇ ಇರೋದ್ರಿಂದ ಇನ್ನು ಮುಂದೇನೂ ಈ ವ್ಯಕ್ತಿಗಳು ಇದೇ ಇಲಾಖೆಯಲ್ಲಿ ಮುಂದುವರೆದಿದ್ದೇ ಆಯಿತು ಅಂತ ಹೇಳಿದ್ರೆ ಭ್ರಷ್ಟಮುಕ್ತ ಶಿಕ್ಷಣ ಇಲಾಖೆ ಆಗಲ್ಲ, ಭ್ರಷ್ಟಾಚಾರದ ಶಿಕ್ಷಣ ಇಲಾಖೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವ್ರು ಯಾರೂ ಮಕ್ಕಳಿಗೋಸ್ಕರ ಕೂತಿರೋರಲ್ಲ. ಮಕ್ಕಳಿಗೆ ಕೂತಿರೋರಾಗಿದ್ದರೆ ಇವತ್ತು ಬೋಧಕೇತರ ವೃತ್ತಿಯನ್ನು ಬಿಟ್ಟು ಮಕ್ಕಳಿಗೆ ಪಾಠ ಮಾಡೋಕ್ಕೆ ಹೋಗ್ತಿದ್ರು. ಒಂದು ಆದೇಶ ಆಗುತ್ತೆ, ಯಾರ್ಯಾರು ಈ ಥರದ ಬೋಧಕೇತರ ವೃತ್ತಿಯಲ್ಲಿರ್ತಾರೆ ಅವರನ್ನು ಇಮಿಡಿಯೇಟ್ ಮಾತೃ ಕಾಲೇಜ್ಗೆ ಕಳಿಸ್ಬೇಕು ಅಂಥೇಳಿ. ಆದರೆ ಎಲ್ರಿಗೂ ಅನ್ವಯಿಸಿದ್ದು ಇಲ್ಲಿರುವಂಥವ್ರಿಗೆ ಮಾತ್ರ ಯಾಕೆ ಅನ್ವಯಿಸಲಿಲ್ಲ? ಅಲ್ಲಿಗೆ 20 ವರ್ಷದಿಂದ ಅದೇ ಇಲಾಖೆಯಲ್ಲಿ ಇರೋದಕ್ಕೆ ಕಾರಣ ಏನು? ಇವ್ರ ಹಿಂದೆ ಇರೋರು ಯಾರು? ಅಲ್ಲಿಗೆ ಇಲ್ಲಿ ಇವ್ರ ಹಿಂದೆ ನಿಂತಿರೋದು ಕಮಿಷನರಾ ಅಥವಾ ನಮ್ಮ ಮುಖ್ಯಮಂತ್ರಿಗಳ ಅಥವಾ ಹಿಂದೆ ಇದ್ದಂಥ ಉನ್ನತ ಶಿಕ್ಷಣ ಸಚಿವರ? ಯಾರಾದರೂ ಇದ್ದರೆ ಗಾಡ್ ಫಾದರ್ ಇದ್ರೇ ತಾನೇ 20 ವರ್ಷ 30 ವರ್ಷ ಒಂದೇ ಇಲಾಖೆಯಲ್ಲಿ ಇರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಿರೋದೇನು ಅಂತ ಹೇಳಿದ್ರೆ ಇಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು ಕಾಲೇಜು ಶಿಕ್ಷಣ ಇಲಾಖೆಯನ್ನು ಹಾಳು ಮಾಡೋದಕ್ಕೆ ಅಂತ ಹೇಳಿ ಕೂತಿರೋ ಅಂಥವ್ರು, ದುಡ್ಡಿಗಾಗಿ ಕೂತಿರೋ ಅಂಥವ್ರು, ಇಂಥವ್ರನ್ನ ಈ ಕೂಡಲೇ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮದಲ್ಲಿ ಇವರನ್ನು ಅವರವರ ಮಾತೃ ಕಾಲೇಜಿಗೆ ಕಳುಹಿಸಬೇಕು ಅಥವಾ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯಪೂರ್ವಕವಾಗಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಸರ್.